ಸೂಪರ್ ಸೂಪರ್ ಖುಷಿ. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತೇನು ಅಂದರೆ ನಾವು SLV RVMS ಅಲ್ಲಿ ಸುಮಾರು ಗಾಡಿ ರಿಲೀಸಾಗಿ ಬಂದು ಒಂದು 15 ದಿವಸ ಆಯಿತು, ಟ್ರಾವೆಲ್ ಮಾಡಿಲ್ಲ. ಇವತ್ತು ಹೊಸ BS6 ಅಲ್ಲಿ ಟ್ರಾವೆಲ್ ಮಾಡ್ತೀವಿ. ಬೆಂಗಳೂರಿಂದ ಪುಂಗ್ನೂರಿಗೆ ಬೆಳಗ್ಗೆ 6:50ಗೆ ಕೇರ್ ಮಾರ್ಕೆಟ್ ಬಿಡುತ್ತೆ. ಕೇರ್ ಫ್ರಮ್ 7:40ಗೆ ಬರುತ್ತೆ. ಬನ್ನಿ ಇವತ್ತು ಟ್ರಾವೆಲ್ ಮಾಡೋಣ. ಪ್ರತಿ ಸ್ಟಾಫ್ಗೂ ಎಲ್ಲರಿಗೂ ನಮ್ಮ ಇಂದ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ನಮಗೆ SLV RVMS ಅಂದರೆ ಒಂದು ಪ್ರೀತಿ ಜಾಸ್ತಿ. ಯಾಕಂದರೆ ಅವರು ಹೊಸ BS6 ಇಂಟ್ರೊಡ್ಯೂಸ್ ಮಾಡಿ 15 ದಿವಸ ಆಯಿತು. ಮತ್ತು ಇನ್ನೊಂದು ಕ್ಲಾರಿಟಿ ಏನಂದರೆ ವಿನಾಯಕ ಮತ್ತು SLV ಬಸ್ಸು ಒಂದೇ ಥರ ಇರುತ್ತೆ, ಎರಡೂ ಬೇರೆ ಬೇರೆ ಬಸ್ಸು. ಮತ್ತೊಂದು ಸರ್ತಿ ಕ್ಲಾರಿಟಿ ಕೊಡ್ತಾ ಇದ್ದೀವಿ. ಬನ್ನಿ ಇವತ್ತು ನಮ್ಮ SLV RVMS ಅಲ್ಲಿ ನಾವು ಕೇರ್ ಫಾರ್ಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಟಾಫ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ ಟ್ರಾವೆಲ್ ಮಾಡೋಣ ನಮ್ಮ SLV RVMS ಅಲ್ಲಿ. ಥ್ಯಾಂಕ್ ಯು.
ಇದು RVMS ಫ್ರಂಟಲ್ಲಿ 2 ಕೊಂಬು ಮಾಡಿದ್ದಾರೆ. ಮತ್ತು ಬೆಂಗಳೂರು ಮುಳಬಾಗಲ್ ಪುಂಗ್ನೂರು ಅಂತಿದೆ, ಬೈಪಾಸ್ ಅಂತಿದೆ. ಮತ್ತು ಲೈಟ್ ಸೆಟ್ಟಿಂಗ್ಸ್ ಇದೆ, ಬೋರ್ಡ್ಗೆಲ್ಲ ಲೈಟಿಂಗ್ಸ್ ಇದೆ ನೋಡಿ. SLV ಅವ್ರದ್ದು ಸೈಡ್ ಲೈವರಿ ಈ ಥರ ಇದೆ. ತುಂಬ ಚೆನ್ನಾಗಿದೆ ಕಲರಿಂಗ್ಸು ನೋಡಿ. ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಮುಳಬಾಗಲ್ ಪುಂಗ್ನೂರು ಅಂತ ಹಾಕಿದೆ. ಬ್ಯಾಕ್ ಸೈಡು ಬಾಡಿ ಬಿಲ್ಡ್ ಆಗಿರೋದು ಬಂದ್ಬಿಟ್ಟು PT ಕೋಚಿಂದ. ನೋಡಿ ನಮ್ಮ SLV RVMS ಗಾಡಿಯಲ್ಲಿ ಬಂದಿದ್ದೀವಿ ಇವತ್ತು. ಪುಂಗ್ನೂರಿಂದ ಆಲ್ಮೋಸ್ಟ್ ಒಂದು 15 ಡೇಸ್ ಬಿಫೋರೇ ಬಿಟ್ಟಿದ್ದಾರೆ. ಇದರಲ್ಲಿ CC ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದಾರೆ. ಪ್ಲಸ್ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ 2 TV ಇದೆ. ಮತ್ತು ಕ್ಯಾಮ್ರಾಸ್ ಬಂದ್ಬಿಟ್ಟು ಫಿಕ್ಸ್ ಮಾಡಿದ್ದಾರೆ. ಪ್ಲಸ್ ನೋಡಿ ಸೀಟಿಂಗ್ ಬಂದ್ಬಿಟ್ಟು ಇದು ಕಂಫರ್ಟಬಲ್ ಸೀಟಿಂಗ್ 3+2 ಕಾಂಬಿನೇಷನ್ ಕೊಟ್ಟಿದ್ದಾರೆ. ತುಂಬ ಕಂಫರ್ಟಬಲ್ ಆಗಿದೆ ಸೀಟು. ಪ್ಯಾಸೆಂಜರ್ಸ್ ಬಂದ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಟ್ರಾವೆಲ್ ಮಾಡಬೇಕಂತ ಚೆನ್ನಾಗಿ ಕಂಫರ್ಟಬಲಾಗಿ ಮಾಡಿದ್ದಾರೆ ನೋಡಿ. ಇಂಟೀರಿಯರ್ ಈ ಥರ ಇದೆ ನೋಡಿ. ಇನ್ಸೈಡ್ ಬಂದ್ಬಿಟ್ಟು ಈ ಥರ ಇದೆ ಸೀಟಿಂಗು. ಮತ್ತು ಒಳ್ಳೆ ಆಡಿಯೋ ಸಿಸ್ಟಮ್ ಮತ್ತು ವಿಡಿಯೋ ಇದೆ. ರೂಫಲ್ಲ ಇದು PT ಕೋಚಿಂದ ರೆಡಿ ಆಗಿದೆ. ನಿಮ್ಮ ಹೆಸರು ಸರ್? ಶಂಕರ್. ನಿಮ್ಮ ಜೊತೆಲಿ ಮೊದಲೇ ಒಂದ್ಸತಿ ಟ್ರಾವೆಲ್ ಮಾಡಿದ್ವಿ. ಅವಾಗಿನ ಒಂದು ಅಭಿಮಾನ, ಒಂದು ಖುಷಿ ನಿಮ್ಮನ್ನು ನೋಡಿದ್ರೆ ಮಾತಾಡ್ಸೋದ್ರಲ್ಲಿ ನಮಗೆ. SLV ಅವರು RVMS ಅವರು ಹೊಸ ಗಾಡಿ ಬಿಟ್ಟಿದ್ದಾರೆ. ಆ್ಯಕ್ಚುಲಿ 15 ಡೇಸ್ ಆಯಿತು ನಾವು ಬರಬೇಕಾಗಿತ್ತು. ಒಂದು ನಿಮ್ಮ ಅಭಿಮಾನದಿಂದ ನಿಮ್ಮ ಜೊತೆಲಿ ಬರಬೇಕಂತ ವೆಯ್ಟಿಂಗಲ್ಲಿ ಇದ್ವಿ. ಇದು ಫಸ್ಟ್ ಟ್ರಿಪ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಟೈಮಿಂಗ್ ಏನಣ್ಣ? ಬೆಳಗ್ಗೆ 6:50 ಮಾರ್ಕೆಟ್. ಓಕೆನಾ. ಪುಂಗ್ನೂರು ಬಂದು 10:10. ಓಕೆನಾ. ಮತ್ತು ಇಲ್ಲಿ ರಿಟರ್ನ್ ಬಿಡೋದಣ್ಣ? ಇಲ್ಲಿ ರಿಟರ್ನ್ ಬಿಡೋದು ಮಧ್ಯಾಹ್ನ 2:30. ಮತ್ತು ರೀಚಾರ್ಜ್ 6:20 ಮಾರ್ಕೆಟ್. ಟಿಕೆಟ್ ರೇಟ್ ಎಷ್ಟನ್ನ ಬರುತ್ತೆ? ಟಿಕೆಟ್ ಪುಂಗ್ನೂರು ಟು ಬೆಂಗಳೂರು 170 ರೂಪಾಯಿ. ಓಕೆ ನಿಮ್ಗೇನು ಅನಿಸುತ್ತೆ ಹೊಸ ಗಾಡಿ ಹಾಕಿದ್ದಾರೆ ಇವಾಗ? 2 ವರ್ಷಕ್ಕೆ ಒಂದು ಚೇಂಜ್ ಮಾಡ್ತಾ ಇರ್ತೀರಾ? ಲಾಸ್ಟ್ ಟೈಮ್ ಇದ್ದಿದ್ದು BS6, ಇವಾಗಲೂ BS6. ಮೂರನೇದು BS6 ನಮ್ಮ ಯಜಮಾನ್ ಕೊಟ್ಟಿರೋದು. ತುಂಬ ಖುಷಿ ಆಯ್ತಣ್ಣ ನಿಮ್ಮನ್ನು ನೋಡಿ ಮಾತಾಡಿಸಿ, ನಿಮ್ಮ ಜೊತೆ ಟ್ರಾವೆಲ್ ಮಾಡಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ನಮಗೆ SLV RVMS ಬಂದಾಗಿಂದ ಆ ಗಾಡಿ ಬಗ್ಗೆ ಒಂದು ಮಾಡಬೇಕಂತ ತುಂಬ ಖುಷಿ ಇತ್ತು. ಪ್ರತಿಯೊಬ್ಬರು ನಮ್ಮನ್ನು ಒಳ್ಳೆ ಅಭಿಮಾನದಿಂದ ಕರ್ಕೊಂಡ್ಬರ್ತಾರೆ. ನೋಡುವಾಗ ಒಂದು ಹಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ಖುಷಿ ಆಗೋದು ನಮಗೆ. ತುಂಬ ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಡೋದು. ಸರ್ ನಮಸ್ತೆ. మీ పేరన్నా? నా పేరు బాబాజాన్. సుమారు ఎన్నేళ్ళు ఇంకా SLVలో ఉన్నారన్న మీరు? 2 ఏళ్ళ నుంచి. 2 ఏళ్ళ ఇంకా మీకేం అనిపిస్తుందా SLV ఎలా పనిచేసేది? బాగుందన్నా. యావదంతా రూట్లు చేసిండారు? నేనా మదనపల్లి బెంగళూరు, పలమనేరు బెంగళూరు. ఓకేనా, చాలా థ్యాంక్స్ అన్న. నమస్తే సార్, మీ పేరు? సుమారు ఎన్నేళ్ళు ఇంకా SLVలో ఉన్నారు సార్ మీరు? మీకేం అనిపిస్తుంది SLV అంతా బాగా పనిచేస్తుంది? ఓకేనా ఓకేనా, చాలా థ్యాంక్స్ అన్న. ఓకే ಹಂಗೆ ಇರಲಿ ಲೈಟ್ $745 ಬರುತ್ತೆ. ವೆಯ್ಟ್ ಮಾಡ್ತಾ ಇದ್ದೀನಿ KRಪುರಮಲ್ಲಿ. ಸೂಪರ್ ಬಂತು KRಪುರಮ್. ಎಕ್ಸಾಕ್ಟ್ 7:45ಗೆ. ಫ್ರೆಂಡ್ಸ್ ಈಗ ಬಿಡ್ತಾ ಇದ್ದೀವಿ KRಪುರಮ್.
ಬನ್ನಿ ನಮ್ಮ RVMS ಅಲ್ಲಿ ಜರ್ನಿ ಮಾಡೋಣ, ಬೆಂಗಳೂರು ಟು ಕುಂಗ್ನೂರು. పాస్ అవుతుందా లేదా? $7:45 ಆಗ್ತಾ ಇದೆ. ಈಗ KRಪುರಂ ಬಿಡ್ತಾ ಇದ್ದೀವಿ. ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಯಿತು. ಇಲ್ಲಿಂದ ಕೋಲಾರ 52 ಮತ್ತು 236 ತಿರುಪತಿ, ಚೆನ್ನೈ 317. o'clock ಆಯಿತು. ಈಗ ಹೊಸಕೋಟೆ ಟೋಲ್ ಪ್ಲಾಜಾ ಬಂದಿದ್ದೀವಿ. ಹೊಸಕೋಟೆ ಬಸ್ ಸ್ಟಾಪ್ ಬಂದಿದ್ದೀವಿ. ಬನ್ನಿ, ಇವಾಗ ಕೋಲಾರ ಬೈಪಾಸು, ಮುಳಬಾಗಲವರೆಗೂ ಬೈಪಾಸು ಹೈವೇ NH75 ರೀಚ್ ಆಗ್ತೀವಿ. ಲೆಫ್ಟಲ್ಲಿ ಹೋದರೆ ಚಿಂತಾಮಣಿ ರೋಡು, ರೈಟು ಬ್ಯಾಂಗ್ಳೂರು, ಚೆನ್ನೈ, ಕಿತ್ತೂರು, ಮುಳಬಾಗಲ್ ಹೈವೇ. ಮತ್ತು ರೈಟ್ ಸೈಡ್ಗೆ ಹೋದರೆ ಕೆಳಗಡೆ ಫ್ಲೇವರ್ ಕೆಳಗಡೆ ಮಾಲೂರು ರೋಡು. ಎಕ್ಸ್ಪ್ರೆಸ್ ಹೈವೇ ಬ್ಯಾಂಗ್ಳೂರು ಟು ಚೆನ್ನೈ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ KGFವರೆಗೂ ಹೋಗ್ಬೋದು ಇದರಲ್ಲಿ ಫಾಸ್ಟಾಗಿ. ಕಿತ್ತೂರು ಬಸ್ಸು. ಹೈವೇ ಸೈಡಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಗ್ರೋ ಆಗಿದೆ. ವಾಲ್ವೋ ಪ್ಲಾಂಟು, ಬಸ್ಸಸ್ಸು, ಟ್ರಕ್ಸು ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ನೋಡಿ
JCB ಟ್ರಕ್ಸ್ ಇದೆ, ವೋಲ್ವೋ ಕಂಪನಿ. SN ಬಸ್ ಬರ್ತಾ ಇದೆ, ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಇನ್ನು ಈ ಫ್ಲೇವರು ಕಂಪ್ಲೀಟ್ ಆಗಿಲ್ಲ. ಸೊ ದಟ್ ಸೈಡ್ ಸರ್ವಿಸ್ ರೋಡಲ್ಲಿ ಸ್ವಲ್ಪ ತಗೋಬೇಕಾಗುತ್ತೆ ಡಿವಿಯೇಷನ್ನು. ನರಸಾಪುರ ಸುಮಾರು ದಿವಸದಿಂದ ನಡೀತಾ ಇದೆ ಕೆಲಸ, ಬಟ್ ಇನ್ನೂ ಆಗಿಲ್ಲ. ನರಸಾಪುರ ತುಂಬ ಫೇಮಸ್ ಆಗುತ್ತೆ, ಯಾಕಂದರೆ ತುಂಬ ಜಾಸ್ತಿ ಕಂಪನೀಸ್ ಎಲ್ಲ ಬಂದಿದೆ ಇಲ್ಲಿ. ಸೊ ದಟ್ ಎಂಪ್ಲಾಯೀಸ್ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಕಂಪ್ನಿ ಎಂಪ್ಲಾಯಿ ಈ ಕಡೆ ಹೋದರೆ ನರಸಾಪುರ ಊರೊಳಗಡೆ ಹೋಗುತ್ತೆ, ನಾವು ಬೈಪಾಸಲ್ಲಿ ಹೋಗ್ತೀವಿ. ಟ್ರಾಫಿಕ್ ಹೆಂಗಿದೆ ಈ ಸರಿ ಪ್ಲೇಸ್ ಬಿಟ್ಟರೆ ಸರಿ ಹೋಗುತ್ತೆ. ಆದಷ್ಟು ಬೇಗ ಆದರೆ ಚೆನ್ನಾಗಿರುತ್ತೆ, ಟ್ರಾಫಿಕ್ ಎಲ್ಲ ಅವಾಯ್ಡ್ ಆಗುತ್ತೆ. ನರಸಾಪುರ ಬೈಪಾಸ್ ಇದು. ಇಲ್ಲಿಂದ ಕೋಲಾರ 15 ಕಿಲೋಮೀಟರ್ಸು, ನರಸಾಪುರ 2 ಕಿಲೋಮೀಟರ್, ಚೆನ್ನೈ 278. ಪ್ರಕಾಶ್ ಕೋಚ್ ಬಿಲ್ಡರ್ಸು ಎಷ್ಟು ಚಾರ್ಜಸ್ ಇದೆ ನೋಡಿ, ಬಸ್ಸಸ್ಸು ಫುಲ್ಲು ಕಂಪ್ಲೀಟಾಗಿ ಹಾಕ್ಬಿಟ್ಟಿದ್ದಾರೆ. ನೋಡಿ ಕಿಸಾನ್ ಬರ್ತಾ ಇದೆ ವಿಕೋಟದಿಂದ. ಕೋಲಾರ 6 ಕಿಲೋಮೀಟರ್ಸು, ಚಿತ್ತೂರು 119, ಚೆನ್ನೈಗೆ 271. ಕೋಲಾರ ಒಳಗಡೆ ಹೋಗ್ಬೇಕಂದ್ರೆ ಲೆಫ್ಟ್ ತಗೋಬೇಕು. ವೆಲ್ಕಮ್ ಟು ಮಿಲ್ಕ್ ಆ್ಯಂಡ್ ಸಿಲ್ಕ್ ಸಿಟಿ ಕೋಲಾರ. ಸುಮಾರು ಬಸ್ಸಸ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಾಸ್ಕ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ ನಾರ್ಮಲಾಗಿ. ಕೋಲಾರ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಅವರು ಓನರ್ ಅವ್ರ ಮನೆ ಕೋಲಾರಲ್ಲೇ ಇರೋದು. ಲೆಫ್ಟ್ ಹೋದರೆ ಕೋಲಾರ ಹೋಗ್ತೀವಿ, ಮತ್ತು ಸ್ಟ್ರೈಟ್ ಹೋದರೆ ಚಿತ್ತೂರು ಚೆನ್ನೈ ರೋಡು. ಇನ್ನು ಲೆಫ್ಟ್ ತಗೊಂಡ್ರೆ ಕೋಲಾರ ಹೋಗ್ತೀವಿ. ಕೋಲಾರ ಬೈಪಾಸು.
ಬಯೋ ಅಕ್ಸೆಲ್ ಬಸ್ಸು ಕಾಲೇಜ್ ಬಸ್ ಹಾಕಿದ್ದಾರೆ ಆರ್ ಎಲ್ ಜಾಲಪ್ಪ ಕಾಲೇಜ್ಗೆ. ಮೆಡಿಕಲ್ ಕಾಲೇಜು ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಕಮ್ ರಿಸರ್ಚ್ ಸೆಂಟರು ಕೋಲಾರಲ್ಲಿ. ಎಲ್ಲ ಸುಮಾರು ಸ್ಟಾಫ್ಸು ಬರ್ತಾರೆ ಬಸ್ಸಲ್ಲಿ. ಶ್ರೀರಾಮನ ವಿಗ್ರಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಯಾವಾಗಲೂ ಈ ರೋಡಲ್ಲಿ ಬಂದಾಗ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಕೋಲಾರ ಮಿನಿ ವಿಧಾನಸೌಧ. ಎಲ್ಲ ರೋಡ್ ಡಿವಿಯೇಷನ್ ಫ್ಲೇವರ್ಸ್ ಮಾಡ್ತಾ ಇದ್ದಾರೆ. ಮುಳಬಾಗಲ್ ಟೋಲ್ ಪ್ಲಾಜಾ ಇದು. ಬಸ್ ಮುಳಬಾಗಲ್ ಬಂದ್ಬಿಟ್ಟಿದ್ದೀವಿ. 7 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಮುಳಬಾಗಲ್ಲು. ಈ ಊರಲ್ಲಿ ಬಂದು ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸುಮಾರು ಚೆನ್ನಾಗಿದೆ. ಬರಬೇಕಾದ್ರೆ ಎಲ್ಲರೂ ಬಂದು ನೋಡ್ಬೋದು. ನೋಡಿ ಏನೋ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಊರಲ್ಲಿ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸುಮಾರು ಇದೆ. ಈಗ ಮುಳಬಾಗಲ್ ಎಂಟ್ರಿ ಆಗ್ತಾ ಇದ್ವಿ. ಮುಳಬಾಗಲ್ 3 ಕಿಲೋಮೀಟರ್ಸ್, ಚಿತ್ತೂರು 85. ರೈಟ್ ಆಗೋದ್ರೆ ಚಿತ್ತೂರು ತಿರುಪತಿ ಎಲ್ಲ ಹೋಗುತ್ತೆ. ಈಗ ನಾವು ಮುಳಬಾಗಲ್ ಎಂಟ್ರಿ ಆಗ್ತೀವಿ. ವೆಲ್ಕಮ್ ಟು ಮುಳಬಾಗಲ್. ವೆಲ್ಕಮ್ ಟು ಮುಳಬಾಗಲ್. ವಿನಾಯಕ ಹೋಗ್ತಾ ಇದೆ ಬೆಂಗಳೂರಿಗೆ. ಮುಳಬಾಗಲು ತಗೊಂಡ್ರೆ ಶ್ರೀನಿವಾಸಪುರ ಆಗುತ್ತೆ. ರೈಟ್ ಮುಳಬಾಗಲ್ ಸಿಟಿ ಒಳಗಡೆ. ಮುಳಬಾಗಲ್ ಬಂದಾಗ ನಿಯರೆಸ್ಟ್ ಪ್ಲೇಸಸ್ ಸುಮಾರು ಫೇಮಸ್ ಇದೆ. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ನೆಕ್ಸ್ಟ್ ಕುರುಡುಮಲೆ ಇಲ್ಲಿಂದ 10 ಕಿಲೋಮೀಟ್ರು. ಮತ್ತು ನೀವು ಕೋಟಿಲಿಂಗೇಶ್ವರ ಹೋಗ್ಬೋದು. ಪ್ಲಸ್ ಬಂದ್ಬಿಟ್ಟು ಇಲ್ಲಿ ಬಂದರೆ ಬಂಗಾರ ತಿರುಪತಿ, ಸುಮಾರು ದೇವಸ್ಥಾನಗಳಿದೆ ಮುಳಬಾಗಲ್. ಆಯಿತು ಮುಳಬಾಗಲ್ ಬಂದಿದ್ದೀವಿ. ಮುಳಬಾಗಲ್ ಮ್ಯಾಕ್ಸಿಮಮ್ ಇಳಿದ್ಬಿಟ್ರೆ ಎಲ್ಲರೂ, ಸುಮಾರು ಜನ. ಮುಳಬಾಗಲ್ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡು. KK ಟ್ರಾವೆಲ್ಸ್ ಇದೆ, ಮತ್ತು ನಮ್ಮ STMS ಇದೆ, KGF ಪಾಲಮನೆಯವರು, KSRTC ಬಸ್ ಸ್ಟ್ಯಾಂಡ್ ದಾರಿ. ಯಾಕೆ ಬೆಂಗಳೂರು ಆಯಿತು. ಒಡಪಲ್ಲಿ ಬಂದಿದ್ದೀವಿ. ಇದು ಫೇಮಸ್ ಟೊಮೊಟೊ ಮಾರ್ಕೆಟು. ಇಲ್ಲಿಂದ ಸುಮಾರು ಕಡೆಗೆ ಟೊಮೊಟೊ ಎಲ್ಲ ಹೋಗ್ತಾ ಇರುತ್ತೆ. ಚೆನ್ನೈಗೆ, ಬ್ಯಾಂಗ್ಳೂರಿಗೆ, ಎಲ್ಲ ಕಡೆ ಸುಮಾರು ಕಡೆ ಸಪ್ಲೈ ಆಗ್ತಾ ಇರುತ್ತೆ. ಒಡಪಲ್ಲಿ ಅಂತ. ಸ್ಟ್ರೈಟ್ ಹೋದರೆ ಚಿತ್ತೂರು, ಲೆಫ್ಟ್ ತೊಗೊಂಡ್ರೆ ಪುಂಗ್ನೂರು ರೋಡು. ಬನ್ನಿ ಈಗ ಲೆಫ್ಟ್ ಡಿವಿಯೇಷನ್ ತೊಗೋತೀವಿ ಪುಂಗ್ನೂರು ರೋಡಲ್ಲಿ. ಟೊಮೊಟೊ ಮಾರ್ಕೆಟು ತುಂಬ ಫೇಮಸ್ ಇಲ್ಲಿ. ಮುಳಬಾಗಲ್ ಟೊಮೊಟೊ ಒಡಪಲ್ಲಿ ಅಂದರೆ ಫೇಮಸ್ಸು. ಸುಮಾರು ದಿವಸ ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ, ಇನ್ನೂ ಆಗ್ತಾನೇ ಇಲ್ಲ.
ರೈಟ್ ಹೋದರೆ ಚಿತ್ತೂರು, ಲೆಫ್ಟ್ ತಗೋತೀವಿ ಈಗ. ಪುಂಗ್ಳೂರು ರೋಡ್, ಇಲ್ಲಿಂದ ಲೆಫ್ಟ್ ತಗೊಂಡು ಪುಂಗ್ಳೂರು ಹೋಗ್ತೀವಿ. ತುಂಬ ಕಂಜೆಸ್ಟೆಡ್ ಇದೆ ಇಲ್ಲಿ, ಎಲ್ಲ ಟ್ರಾಫಿಕ್ಕು, ಎಲ್ಲ ಕಾರ್ಸೆಲ್ಲ ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ ಮಾಡೋಕ್ಕೆ ಹಿಂದೆ ಒಂದು ಕಾರು, ಸೈಡಲ್ಲಿ ಒಂದು ಕಾರು. शाम के 12 बजे आता है, आया था 10 कुछ अभी। तुमको कोई क्या टाइम करता है वो ना कुछ रात सुना है, तुमको को कहीं जा रहा है सो करा। ರೋಡ್ ಕಂಡೀಷನ್ ಸರಿ ಇಲ್ಲ ಇವಾಗ, ಎಲ್ಲಿ ನೋಡಿದ್ರು ಬಿಡಿ ಅಲ್ಲುಗಳೇ ಇದೆ ರೋಡಲ್ಲಿ. ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಡೀಸೆಲ್ಗೆ ನಿಲ್ಲಿಸಿದ್ದೀವಿ ಇಲ್ಲಿ, ಡೀಸೆಲ್ ಹಾಕ್ಸ್ತಾ ಇದ್ದಾರೆ ನಮ್ಮ RVM ಎಕ್ಸ್ಪ್ರೆಸ್ಸು. ಡೀಸೆಲ್ಗೆ ನಿಲ್ಲಿಸಿದ್ದಾರೆ ಗಾಡಿನ. ಜಸ್ಟ್ ಒಡ್ಪಲ್ಲಿ ಆದಮೇಲೆ 1 ಕಿಲೋಮೀಟರ್ ದೂರದಲ್ಲಿ. ₹7,500 ಡೀಸೆಲ್ ಹಾಕ್ಸಿದ್ದಾರೆ. 7,500 ಡೀಸೆಲ್ ಹಾಕಿದ್ದಾರೆ. SVMS ಹೋಗ್ತಾ ಇದೆ ಪುಂಗನೂರು ಮುಳ್ಬಾಗ. ವೈಸ್ಕೋರ್ ಬಂದಿದ್ದೀವಿ ಈಗ. ಬ್ರೇಕ್ಫಾಸ್ಟ್ ತರಿಸಿದ್ದಾರೆ ನಮಗೂ ಸೇರಿಸಿ, ಸ್ಟಾಫ್ ಅವ್ರಿಗೂ ನಮಗೆ ಎಲ್ಲರಿಗೂ. ಈಗ ಹೆಬ್ನಿ ಬಂದಿದ್ದೀವಿ, ಇದು ಇನ್ನೂ ಕರ್ನಾಟಕದಲ್ಲೇ ಇದ್ದೀವಿ. ಸ್ವಲ್ಪ ದಿವಸದಲ್ಲಿ ಆಂಧ್ರಾಗೆ ಎಂಟ್ರಿ ಆಗಿಬಿಡ್ತೀವಿ.
ಈಗ ಕರ್ನಾಟಕ ಬಾರ್ಡರ್ ಎಂಟ್ರ್ ಆಯಿತು. ಈಗ ಆಂಧ್ರ ಪ್ರದೇಶಕ್ಕೆ ಬರ್ತಾ ಇದ್ದೀವಿ. ಆಂಧ್ರ ಪ್ರದೇಶಕ್ಕೆ ಬರ್ತಿದ್ದೀವಿ. ಆಂಧ್ರ ಪ್ರದೇಶ ಚೆಕ್ ಪೋಸ್ಟ್ ಇದು. ರಾಸ್ಪಲ್ಲಿ ಅಂತ. ಇಲ್ಲಿಂದ ರೈಟ್ ತಗೊಂಡ್ರೆ ಪಲ್ಮೇರು ಮತ್ತು ಆ ಕಡೆ ಹೋಗ್ಬೋದು ಹೈವೇಗೆ. ಇಲ್ಲಿಂದ ಲೆಫ್ಟ್ಗೆ ಹೋದರೆ ಪುಂಗ್ನೂರು. ಇದೊಂದು ಜಂಕ್ಷನ್ ಐತೆ. ಈಗ ಆಂಧ್ರ ಎಂಟ್ರಿ ಆಗ್ಬಿಟ್ವಿ. 10 to 15 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ ಪುಂಗ್ನೂರು. ರೋಡ್ ಕಂಡೀಷನ್ ಯಾವ ಥರ ಇದೆ, ಎದುರಿಗೆ ಹಳ್ಳಗಳೇ ಇದೆ. ಸಹ యూట్యూబ్ చేసేది ఎవరు రోడ్డు అదే ఎన్న7 అని చెప్పి అంటే అప్పుడే ఆయన ఎన్న7 నవ్వుతా ఎక్స్‌ప్రెషన్ ఇది రైట్లోనే సెంట్రల్ 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 వెళ్ళి వదలాలి అదే ಕಂಡೀಷನ್ ಯಾವ ಥರ ಇದೆ. ಡ್ರೈವರ್ ಒಂದೊಂದು ಹಳ್ಳ ಅಷ್ಟು ದೊಡ್ಡದಾಗಿದೆ ಆಂಧ್ರದಲ್ಲಿ. ಲಾಸ್ಟ್ ನಾಲಾಗಲ್ತಾರೆ ಸಿಮೆಂಟ್ ಕಲಿತು ಮಾರ್ಯಾಸ अच्छा रोड है बेटे को ಎಂಟ್ರಿ ಆಗ್ತಾ ಇದ್ದೀವಿ. ಶನೇಶ್ವರ ದೇವಸ್ಥಾನ ಪುಂಗ್ನೂರಲ್ಲಿ. ಎಷ್ಟು ಜನ ಇದ್ದಾರೆ. ಲಾಸ್ಟ್ ಶನಿವಾರ ಅಂತ ಬೇರೆ, ಶ್ರಾವಣ ಶನಿವಾರ. ದೊಡ್ಡ ಕೆರೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. हल्लू ले जाते हैं पकड़ लेगा क्या करेंगे.
ಕುಂಗ್ಳೂರು APSRTC ಬಸ್ ಸ್ಟ್ಯಾಂಡ್ ಡಿಪೋ. ಪ್ಯಾಸೆಂಜರ್ ಸ್ವಲ್ಪ ಇಳಿತಾ ಇದ್ದಾರೆ. ಇದು ಮದನಪಲ್ಲಿ ರೋಡು, ಗೋಕುಲ್ ಸರ್ಕಲ್ಲು. ಈ ಗೋಕುಲ್ ಸರ್ಕಲ್ ಬಂದಿದ್ದೀವಿ. 10:15 ಆಗ್ತಾ ಇದೆ. ಕುನ್ನೂರು ಗೋಕುಲ್ ಸರ್ಕಲ್ ಇದು. ಕುನ್ನೂರು ಬಸ್ ಸ್ಟ್ಯಾಂಡು 10:15 ಬಂದಿದ್ದೀವಿ. PS ಇದೆ ಮತ್ತು ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ ಕುನ್ನೂರು ಬಸ್ ಸ್ಟ್ಯಾಂಡಲ್ಲಿ. RVMS ಅಲ್ಲಿ ಇದೇ ಲಾಸ್ಟ್ ಸ್ಟಾಪು. 10 ಕಾಲ್ಗೆಲ್ಲ ಬಂದಿದ್ದೀವಿ. ಇವರೇ ಡ್ರೈವರು, ನಮ್ಮ ಪಕ್ಷದವರೇ. ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಬಸ್ ಟ್ರೈ ಮಾಡೋಣ. ಬಸ್ ಸ್ಟ್ಯಾಂಡಲ್ಲಿ ಕಂಜೆಸ್ಟೆಡ್ ಪ್ಲೇಸು, ಬಟ್ ಏನಂದರೆ ಅಲ್ಲ ಏನೂ ಆಗಲ್ಲ. ಟೋಟಲ್ ಪಾರ್ಕಿಂಗ್ ಪ್ಲೇಸ್ ಹೋಗ್ತಾ ಇದ್ವಿ. ರಿವರ್ಸ್ ಅಪ್ಪ ಮುಂದಕ್ಕೆ ಪೋ ಅಂತ. ಈಗ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್, ಫೈನಲಿ ನಮ್ಮ SLV ಅವರಲ್ಲಿ ಟ್ರಾವೆಲ್ ಮಾಡಿದ್ವಿ. ತುಂಬ ಒಳ್ಳೆ ಸರ್ವಿಸು. ಸ್ಟಾಫ್ ಅವರಂತೂ ಸೂಪರಾಗಿ ಸಪೋರ್ಟ್ ಮಾಡಿದ್ರು. ಮತ್ತು ಯಜಮಾನ್ರವರು ನಮ್ಮ ಬಗ್ಗೆ ಕೇಳಿದ್ರು, ಎಲ್ಲಿ ಅವರು ಉದಯ್ ಅವರು ಯೂಟ್ಯೂಬಲ್ಲಿ ಮಾಡಿದವರು ಅಂತ. ನಾವು ಬ್ಯಾನೆಟ್ ಬಾಕ್ಸಲ್ಲಿ ನೋಡಿಲ್ಲ, ಅವ್ರು ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ನೋಡಿದಾಗ ಡೆಫಿನೆಟಾಗಿ ಮೀಟ್ ಮಾಡೋಣ. ಇದು ಒಂದು ಒಳ್ಳೆಯ ಸರ್ವಿಸು. ಬೆಂಗಳೂರು ಕುನ್ನೂರು SLV ಅವ್ರದ್ದು ಒಳ್ಳೆಯ ಹೆಸರಿದೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡೋದು. ತುಂಬ ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಭಾರತಿ ಬಸ್ಸು ಈಗ ಫಸ್ಟ್ ಟ್ರಿಪ್ಪು ಬಂದು ಪಾರ್ಕಿಂಗ್ ಹಾಕಿದ್ದಾರೆ. ಸ್ವಲ್ಪ ಹೊತ್ತು ರಷ್ಟು. 12:45 ಬಿಡೋದು ಅವರು ಕುನ್ನೂರು. ಮತ್ತು ಬೆಂಗಳೂರು 3:30 4:30ಗೆಲ್ಲ ಬೆಂಗಳೂರು ಹೋಗುತ್ತೆ ನಮ್ಮ ಬಸ್ಸು. ಮತ್ತು ಭಾರತಿ ಅವರು ಮತ್ತು ನೋಡಿ RVMS ನಿಂತಿದೆ. ಅವರು ಪಾರ್ಕಿಂಗ್ ಹಾಕಿದ್ದಾರೆ. ಗಾಡಿ ರಶ್ ತಗೋತಾರೆ. ಇವರು 2:30ಗೆ ಬಿಡೋದು. ಸೊ 2 o'clockಗೆ ಸ್ಟ್ಯಾಂಡ್ಗೆ ಹಾಕ್ತಾರೆ. ಓಕೆ, ಫೈನಲಿ ಒಳ್ಳೆ ಜರ್ನಿ ಆಯಿತು RVMSಸಿಂದ. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಸ್ಟಾಫ್ ಅವ್ರಿಗೆ ಮತ್ತು ಯಜಮಾನ್ರವ್ರಿಗೆ, ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. SLV ಇಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಟ್ರೈ ಮಾಡೋಣ MMಗೆ ಮದನಪಲ್ಲಿಯಲ್ಲಿ. ಅಲ್ಲೇನಾದ್ರು ಸಿಕ್ತು ಅಂದರೆ
ನಮ್ಮ ಪರ್ಮಿಷನ್ ಕೇಳಿ ಮಾಡಬೇಕು. ಹೊಸ ಗಾಡಿ ಬಂದಿದೆ, ನೋಡೋಣ. ಥ್ಯಾಂಕ್ ಯು ಮಚ್. ಅಡಿಗೂ ಮಲ್ಲಂಗೆ ಬೆಟ್ಕೊಂಡು ಕೊಡ್ತಾರೆ, ಅಡಿಗೆ ಬಂದು ಮಲ್ಲ